ಯಾಕೆ ಬೇಜಾರದಿದ್ದೀರಾ? ಯಾಕೆ ಬೇಜಾರದಿದ್ದೀರಾ? ನಮ್ ಭೂಮಿ ಹೋಯ್ತಾವಲ್ಲ ನಾವು ಸ್ವಲ್ಪ ಬೇಜಾರಾಗಿದ್ದೀವಿ. ಅಕ್ವೈರ್ ಮಾಡ್ಕೊಳಕ್ಕಿಂತ ಬಂದಾರಲ್ಲ ಏನ್ ಅಕ್ವೈರ್ ಬೇಕಾಗಿಲ್ಲ. ನಾವ್ ರೈತರುಗಳು ಏನಾದ್ರು ವ್ಯವಸಾಯ ಮಾಡ್ಕೊಂಡಿರ್ತೀವಿ. ಅವ್ ಮೊದ್ಲಿಂದ ವ್ಯವಸಾಯ ಮಾಡಿ ನಮ್ಗಿದು ಈಗ ಮುಂಬೈ ಬಿಟ್ಬಿಟ್ಟು ಎಲ್ಲಿ ಹೋಗೋಣ? ನಿಮಗೆ ವ್ಯವಸಾಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ? ಬೇರೆ ಗೊತ್ತಿಲ್ಲ. ನಮ್ಮ ಎತ್ತಿನ ವ್ಯವಸಾಯ, ಅಪ್ಪನ ಕಾಲದಿಂದ ನಮ್ಮ ತಾತನ ಕಾಲದಿಂದ ವ್ಯವಸಾಯನೇ. ಭೂಮಿ ಬಿಟ್ಬಿಟ್ಟು ಎಲ್ಗೋ ನಾವು. ನಿಮ್ಮ ಎಷ್ಟು ಕುರಿ ಇವೆ? ಹೊಲದಲ್ಲಿ ಏನೇನ್ ಬೆಳಿತೀರಾ? ನಾವು ಜೋಳ ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಹಸ್ಕೊಳವೆ, ಅಲ್ಲು ತೆಂಗಿನ ಮರ ಅವೆ, ಬೇಜನ್ ಎಲ್ಲ ಔಷಧಿಯಾಗಿ ಎಬ್ಬಿಸ್ಕೊಂಡಿದೀವಿ. ನಾವು ಬೇಕಾದಂಗೆ ಆಯ್ತು, ನಾವು ಆರಾಮಾಗಿದ್ದೀವಿ, ನಮ್ದೇ ತೊಂದರೆ ಇಲ್ಲ. ನೀವು ಹಿಂಗ್ ಹೇಳ್ತೀರಾ, ದುಡ್ಡು ಕೊಡ್ತೀವಿ ಅಂತ ನೀವೇ ಆಸೆ ಸರ್ಕಾರದವರು ಹೇಳ್ತಾರೆ. ಏನ್ ದುಡ್ಡು ಕೊಡ್ತೀವಿ ಅಂತ? ದುಡ್ಡು ಕೊಡ್ತೀವಿ, ನಿಮ್ಮ ಅಕೌಂಟಿಗೆ ದುಡ್ಡು ಇಡ್ತೀವಿ, ನೀವು ಬೇರೆ ಕಡೆ ಯಾರು ಕೊಡೋ ಅಂತ ಕೊಟ್ಕೊಳ್ಳಿ, ನಾವು ಕೊಡಲ್ಲ ಅಂತ ನಮ್ಗೆ ಹೆಂಗಿರ್ತಾರ ಅವರು? ನಮ್ಮ ಅಪ್ಪನಾಸ್ತಿಗೆ ಅವ್ರು ಯಾರು? ನಾನ್ ಮಾಡ್ಕೊಡ್ತಾನೆ ಅವ್ನು ತಗೊಳ್ಳೋದು, ನಾನ್ ಮಾಡ್ಕೊಡ್ತಾನೆ ದುಡ್ಡು ಹಾಕ್ತಾನ ಅವನು. ಹೇಳಿ, ನಾವು ನಮ್ಮ ಅಪ್ಪನಾಸ್ತಿ ನಾನು ಮಾಡ್ಕೊಡ್ತಾನೆ ಮಾಡ್ಬಿಡ್ಬೇಕಲ್ಲ ಅವನು. ಹೆಂಗ್ ಮಾಡ್ಕೊಬಿಡ್ತಾ ಹಾಕ್ಬಿಡ್ತಾನ ದುಡ್ಡು ಅವನು. ಅವ್ರ ಅಪ್ಪನಾಸ್ತಿಗೆ ಹೋಗಿದ್ದೆ ನಾನು. ನಮ್ಮ ಆಸ್ತಿ ನಮ್ಮ ಅಪ್ಪನ ಆಸ್ತಿ, ನಮ್ಮ ಇಷ್ಟ. ನಾನು ರಾಜ, ನಾನೇ ನಮ್ಮ ಅಪ್ಪನ ಆಸ್ತಿಗೆ. ಅವನ್ ಯಾರು? ನನ್ನ ಇಷ್ಟ ಬಂದ 1 ಗಂಟೆ ಕೆಲಸ ಮಾಡ್ತೀನಿ, 1 ಗಂಟೆ ಆರಾಮ ಮನ್ಗಿರ್ತೇನೆ. ನಾನ್ ರೈತ, ಆರಾಮಾಗಿದ್ದೀನಿ. ನಾನೇ ರಾಜ, ನಾನೇ ಮಂತ್ರಿ. ನೀವೇ ಬೇರೆಯವ್ರ ಕೆಲಸ ಕೊಡ್ತೀರಾ? ಬೇರೆಯವ್ರ ಅನ್ನನ ಕೊಡ್ತೀರಾ? ಇಲ್ಲ, ನಾವೇ ಬೇರೆ ಕರ್ಕೋತೀವಿ, ನಮಗೆ ಕೆಲಸ ಕೊಡ್ತೀವಿ ಅವ್ರಿಗೆ ಕೂಲಿಗೆ. ನಮ್ ಭೂಮಿನ ಬೇಕಾದಷ್ಟು ಮಾಡ್ಕೊಂಡು ತಿಂತಾ ಇದ್ದಾರೆ. ಅವ್ರ ನಿಮಗೆ ಕೆಲಸ ಕೊಡೋದೇನ್ ಬೇಡ? ಅವ್ರೇನ್ ಬೇಡ, ನಾವೇ ಕೊಟ್ಟಿದ್ದು ನಮ್ ತೋಟ ಬೇರೆಯವ್ರು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆರಾಮಾಗಿ. ನಮ್ಮನ್ನ ನೋಡ್ಕೊತಾರೆ, ಅವ್ರು ಜೀವನ ಮಾಡ್ತಾರೆ, ಆರಾಮಾಗಿ ನಾವಿದ್ದೀವಿ. ನಮ್ಗೆ ಅನುಕೂಲವಾಗಿದ್ದೀವಿ. ಅವರೇ ನಮ್ಮ ಸ್ಥಿತಿ ಮಾಡ್ಬೇಕಾದೇನಿಲ್ಲ. ನಮ್ದಾಗಲೇ ಸಿಟಿಯಾಗಿ ಅದೇ ಚೆನ್ನಾಗಿ ಆರಾಮ್. ನಾವೆಲ್ಲ ಎಬ್ಬಿಸ್ ಕಂಪ್ನಿ ಮರಗಳನ್ನ ಯೂಸ್ ಬಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವ ಜೀವನ ನಮ್ಗೆ ಆರಾಮ ಜೀವನ ಮಾಡ್ಬೋದು. ಯೂತ್ ಫಸ್ಟ್ ಇದ್ಬಿಟ್ಟು ತೆಂಗಿನ ಮರ, ಅಡಿಕೆ, ಮಾವು ಬೇಕಾದಂಗೆ ಯೂತ್ ಫಸ್ಟ್ ಬಿಸ್ಕೊಂಡ್ಬಿಟ್ಟು ನಮ್ಗೆ ಆರಾಮಾಗಿ ಏನಿಲ್ಲ. ವರ್ಷಕ್ಕೆ ಫಸ್ಟ್ ಕೊಡ್ತಾ ಇರ್ತವೆ, ನಾವು ದಿನ ಡೈಲಿ ನೋಡ್ತಾ ಇರ್ಬೋದು. ನಮ್ಗೇನು ಅವ್ರೇನು ಮಾಡ್ಕೊಡೋದು ಬೇಕಾಗಿಲ್ಲ, ಸಿಟಿ ಏರಿಯಾ ಮಾಡೋದೇನು ಬೇಕಾಗಿಲ್ಲ. ಅವರು ನಮ್ಮ ಭೂಮಿ ನಮ್ಗೆ ಬಿಟ್ಕೊಟ್ಬಿಟ್ರೆ ನಾವು ಆರಾಮಾಗಿ ರೈತರು ನೆಮ್ಮದಿಯಾಗಿದ್ದೀವಿ. ನೀವು ಗದ್ದೆಯಲ್ಲಿ ಬೆಳೆದು ಭತ್ತದ ಪೈರಲ್ಲಿ, ತೆಂಗಿನ ಸಸ್ಯಲ್ಲಿ ಎಷ್ಟು ಜನ ಮಕ್ಕಳನ್ನ ಮದುವೆ ಮಾಡಿದ್ದೀರಾ? ಅದು ಬದುಕು ಕಟ್ಕೊಟ್ಟಿದ್ದೀರಾ? ನಮಗೆ ನಾವು 8 ಜನ ಹೆಣ್ಮಕ್ಳೆಲ್ಲ ಸೇರಿಸಿ ನಾವು ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿದ್ದೀವಿ. ಆರಾಮ ನಾವು ಚೆನ್ನಾಗಿದ್ದೀವಿ. ಅವ್ರಿಗೂ ಜೀವನ ಕೊಟ್ಟಿದ್ದಾರ? ನಿಮ್ಮ ಅಪ್ಪ ಅಮ್ಮ ಅವರು ಜೀವನ ಕಂಡಿದ್ದಾರೆ? ಇಲ್ಲ, ಅವರು ಜೀವನ ಕೊಟ್ಟಿದ್ವಿ. ಅವರು ಸಣ್ಣಗವ್ರೆ, ಏನ್ ತೊಂದರೆ ಇಲ್ಲ. ನಾವು ಚೆನ್ನಾಗಿದ್ದೀವಿ, ಆರಾಮಾಗಿ. ನಮ್ಗೆ ತೊಂದರೆ ಇಲ್ಲ. ರೈತರಿಗೆ ಆರಾಮಾಗಿ ನಾವು ನೆಮ್ಮದಿಯಾಗಿದ್ದೀವಿ. ನಾವೇನೋ ಬಂದು ಸಿಟಿ ಏರಿಯಾ ಮಾಡಿ ನಮ್ಗೆ ಮಾಡ್ಕೊಡ್ಬೇಕಾದೇನಿಲ್ಲ. ನಾವು ಇವಾಗಲೇ ಸಿಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ನೇನು ಇದಕ್ಕೆ ನಿಮ್ದೆ ಬಿಟ್ಬಿಟ್ರೆ ನಾವು ಆರಾಮಾಗಿ ಇರ್ತೀವಿ. ಈಗ ಅವ್ರು ನೋಡಪ್ಪ, ರಾಜಕೀಯಕ್ಕೆ ಬರ್ತಾರೆ, 100 ಎಕರೆ 1000 ಎಕರೆ ಮಾಡ್ತಾ ಇರ್ತಾರೆ. ಅವರು ಮಾತ್ರ ಭೂಮಿ ಮಾಡ್ಬೇಕು ಆಸೆ. ನಾವು ರೈತ ಇರೋದು 1 ಎಕರೆ 2 ಎಕರೆ ಕಲ್ಕೊಂಡ್ಬಿಟ್ಟು ಎಲ್ಕೋಬೇಕು? ಅರ್ಥ ಮಾಡ್ಬೇಕು ಅವರು. ಸರ್ಕಾರ ನಾವು ಮಾತ್ರ ಭೂಮಿನ ಅಲ್ಲಿ ಇಲ್ಲಿ 100 ಎಕರೆ ಸಂಪಾದನೆ ಮಾಡ್ತಾ ಇರ್ತೀವಿ. 20 ಎಕರೆ 50 ಎಕರೆ ಎಲ್ಲಿ ಸಿಗ್ತದಲ್ಲೆಲ್ಲ ಅವ್ರು ತಗೋತಾ ಇರ್ತಾರೆ ರಾಜಕೀಯಕ್ಕೆ ಬಂದ್ಬಿಟ್ಟು. ನಾವು ರೈತರು 1 ಎಕರೆ 2 ಎಕರೆ ಮಾಡಿಕೊಂಡ್ರೆ ಯಾಕೆ ಇಟ್ಕೋತೀರಾ? ನಿಮಗೆ ಅಲ್ವಾ ನಾವು? ನೀವು ಮಾತ್ರ ಭೂಮಿ ಸಂಪಾದನೆ ಮಾಡ್ಬೇಕು ಸುತ್ತಮುತ್ತ. ನಾವೆಲ್ಲಿ ಹೋಗ್ಬೇಕು? ಈಗ 9,000 ಎಕರೆಯಲ್ಲಿ ರೈತರ ಭೂಮಿ ಎಷ್ಟಿದೆ? ರೈತರ ಭೂಮಿನೇ 2 ಎಕರೆ ಎಲ್ಲೋ ಗೋಮಾಳ ಜಮೀನು ಇರ್ಬೇಕು. ಇದೆಲ್ಲ ರೈತರ ಭೂಮಿನೇ. 2 ಎಕರೆ ಚಿಲ್ಲರೆ ಏನೋ ಅದೇ ಅಲ್ಲ. ಟೋಟಲ್ 9,000 ಎಕರೆಯಲ್ಲಿ 9,000 ಎಕರೆಯಲ್ಲಿ 2,000 ಚಿಲ್ಲರೆ ಇರ್ತದೆ ರೈತರದೇ. ಅಷ್ಟೇ 600 ಎಕರೆ ಇಲ್ಲ, 2 ಎಕರೆ 2,000 ಚಿಲ್ಲರೆ ಎಕರೆ ಗೋಮಾಳ ಐತೆ. ಅದ್ರಲ್ಲಿ ಇವರು ಏನು ಸರ್ಕಾರ ಬತ್ತಲ್ಲ, ಗೋಲ್ಮಾಲ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಬೇಕೋ ಅವರು ಲೀಡರ್ಗೆ. ಆತರ 2,000 ಚಿಲ್ಲರೆ ಗೋಮಾಳ ಇರೋದು. ಅದ್ರಲ್ಲಿ ಅವರು ಲೀಡರ್ಗಳಿಗೆ ಯಾರ್ಯಾರು ಬೇಕೋ ಅದನ್ನ ಆಗ್ಲೇ 2,000 ನುಂಗ್ಕೊಂಡವ್ರೆ. ಇದು ದಂಧೆ ಅಲ್ವಾ ಇದು? ಭೂಮಿ ಕಿತ್ಕೊಬಿಟ್ಟು ಫ್ಲಾಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಫ್ಲಾಟ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ದುಡ್ಡು ಮಾಡ್ಕೊಂಡ್ಬಿಟ್ಟು ಏನ್ ದುಡ್ಡೆಲ್ಲ ಮೇಲ ಕುಡಿತಾರ? ಅವ್ರ ದುಡ್ಡೆಲ್ಲ ಸುಡ್ತಾರ ಅವ್ರನ್ನ. ಅವ್ರು ಯೋಚನೆ ಮಾಡ್ಬೇಕ್ರಿ. ಅಲ್ಲ, ಅವ್ರದ್ದು ಅಪಾರ್ಟ್ಮೆಂಟ್ ಬರ್ತವೆ, ಅವ್ರ ಫ್ಯಾಕ್ಟ್ರಿ ಬರ್ತವೆ. ನೀವು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸಕ್ಕೆ. ಅದೇ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಅವ್ರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲಿ ನಮ್ ಬಿಟ್ಬಿಟ್ಟು ನಮ್ಮ ಭೂಮಿ ಕೊಟ್ಬಿಟ್ಟು ಅವ್ರಿಗೆ ಅಂತೇಳಿ ನಾವು ಬಂದಿರೋದು. ನಮ್ಮ ಭೂಮಿ ನಮ್ ಬಿಟ್ಬಿಟ್ಟು ಆರಾಮಾಗಿರ್ತೀವಿ. ಅದಾಯ್ತಾ? ಅವರು ಅರ್ಥ ಮಾಡ್ಬೇಕು. ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಎಷ್ಟು ಭೂಮಿ ಮಾಡಿರ್ಬೇಕು? 1000 ಎಕರೆ ಭೂಮಿ ಮಾಡಿದ್ದಾರೆ ಅವರು. ರೈತ 1 ಎಕರೆ 2 ಎಕರೆ ಮಾಡ್ಕೊಂಡಿರ್ತಾರೆ. ಯಾಕೆ ಅವ್ರು ಕಿತ್ಕೋತಾರೆ ಅಂತ ನಾನು ಕೇಳೋದು. ಅವ್ರಿಗೆ 1000 ಎಕರೆ ಭೂಮಿ ಬೇಕು, ನಮ್ಮ ಮಾತ್ರ 1 ಎಕರೆ 2 ಎಕರೆ ಇರುತ್ತೆ. ಯಾಕೆ ಕಿತ್ಕೋತಾರೆ ಇವರು? ಈಗ ಜೀವನ ಮಾಡೋದು ಬೇಡ ನಾವು? ಅಹೋರಾತ್ರಿ ಈಗ ಧರಣಿ ಮಾಡ್ತಿದ್ದೀರಾ, ನಿಮ್ಮ ಸಪೋರ್ಟಿಗೆ ಎಲ್ರು ಕೂಡ ಬರ್ತಾ ಇದ್ದೀರಾ. ಈಗೆಲ್ಲ ಆದ್ಮೇಲೆ ಸರ್ಕಾರದ ವಿರುದ್ಧ ನೀವು JCB ಬಂದ್ ನಿಂತಾಗ ಏನ್ ಮಾಡ್ತೀರಾ? ಈಗ ರಾತ್ರಿ ಬಂದು JCB ನಿಲ್ಲುತ್ತೆ? ಇಲ್ಲ, ಯಾವುದೇ ಕಾರಣ ಪ್ರಾಣ ತೆಂಗಿನ ಮರ ಎಲ್ಲ ಉಳ್ಸಾಕುತ್ತೆ? ಇಲ್ಲ, ಯಾವುದೇ ಪೊಲೀಸ್ ಬರುತ್ತೆ, ಬರ್ಲಿ, ಹೊಡಿಲಿ, ಅವ್ರ ಕೊಲೆ ಮಾಡ್ಲಿ, ಗನ್ಗಳಿರ್ತವೆ, ಅಯ್ಯೋ ಸುಟ್ಟ ಹಾಕ್ಬಿಡ್ಲಿ, ತುಂಬಾ ಆಗ್ತದೆ, ನಿಮ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಯ್ಯೋ ಎಲ್ಗಾನ ತುಂಬ್ಕೊಂಡು ಹೋಗ್ಲಿ. ನಾವು ರೈತರು ಎಲ್ಲದಕ್ಕೂ ರೆಡಿ ಇದ್ದೀವಿ. ನಾವ್ ಏನ್ರಿ ಅವ್ರಿಗೆ ಎಲ್ಗಾನ ತುಂಬ್ಕೊಂಡು ಹೋಗ್ಲಿ, ನಮ್ಮನ್ನು ಕೊಲ್ಲಿ ಹಾಕ್ಬಿಡ್ಲಿ, ಅವ್ರೆಲ್ಲ ಬೇಕಾದ್ರೆ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಕಿತ್ಕೊಳ್ಳಿ. ಜಮೀನ್ ಮಾತ್ರ ಬಿಡಲ್ಲ. ಅವರು ರೈತರು ಎಲ್ಲಾರು ಬೇಕಾದ್ರೆ ಸುಟ್ಟ ಹಾಕ್ಬಿಟ್ಟು ಅವರು ಏನ್ ಬೇಕಾದ್ರೂ ಮಾಡ್ಬಿಡ್ಲಿ. ಇದು ಜಮೀನ್ ಬಿಟ್ಬಿಡಲ್ಲ. ನಿಮ್ ಜಮೀನೆಲ್ಲ ನಿಮ್ ಜೀವ, ನಿಮ್ ಬದುಕು
ಬದುಕ್ರೆ ಒಂದು ಸಂಸ್ಕೃತಿ. ಮೂರ್ತಿ ನಮ್ಗೆ ಎತ್ತು ತಾಯಿ ಇದ್ದಂಗೆ ಭೂಮಿ ಎತ್ತು ತಾಯಿಗಿಂತ ಶ್ರೇಷ್ಠವಾದದ್ದು. ಹೌದು. ಭೂಮಿ ಬಿಟ್ಬಿಟ್ಟು ಎಲ್ಲಿಗೆ ಹೋಗೋಣ? ಹೌದು. ಭೂಮಿನೇ ಮೇನು ಇರೋದು ಮುಖ್ಯ. ಆ ಭೂಮಿ ಬಿಟ್ಬಿಟ್ಟು ಎಲ್ಲಿಗೆ ಹೋಗೋಣ ನಾವು? ಗೊತ್ತಾಯ್ತಾ? ಅವ್ರು ಯೋಚನೆ ಮಾಡ್ಬೇಕು. ಇವಾಗ ಡಿ ಕೆ ಶಿವಕುಮಾರ್ 1000 ಎಕರೆ ಮಾಡೋರಲ್ಲ, ಪಾಪ ಅಲ್ಲಿ ಕನಕಪುರದಲ್ಲಿ ಬೇಕಾದಷ್ಟು ಬಡವರು ಬಗ್ಗವ್ರೆ, ಅವ್ರಿಗೊಂದಷ್ಟು ಹಂಚಿಟ್ಟು ಬರ್ಲಿ, ಆಮೇಲೆ ಮಾತಾಡೋಣ. ಕೊಡ್ತಾರೆ ನೋಡೋಣ. ಅವರು 105 ಎಕರೆನ ಬಡವ್ರ ಬಗ್ಗರಿಗೆ ಒಂದು 10 ಗುಂಟೆ 5 ಗುಂಟೆ ಹಂಗೆಲ್ಲ 20 ಗುಂಟೆ ಕೊಟ್ಟು ಬರ್ಲಿ ಅವರು. ಅವರೆಲ್ಲ ಅವಾಗ ನೋಡೋಣ. ಅವ್ರು ಹಂಚ್ಬಿಟ್ಟು ಹೋದ್ರೆ ಬಡವ್ರ ಬಗ್ಗರಿಗೆ, ಅವಾಗ ನಾವು ಇಲ್ಲಿ ನಿರ್ಧಾರ ಮಾಡ್ತೀವಿ, ಹೇಳ್ತೀವಿ ಬೇಕಾರೆ ಆ ಮಾತನ್ನ.